ಇನ್ನು ಹಾರ್ಮುಜ್ ಜಲಸಂಧಿಗೆ ಇದೀಗ ಕಬ್ಜಾ ಮಾಡಬೇಕು ಅಂತ ಹೇಳಿ ಅಮೆರಿಕ ಶತಪ್ರಯತ್ನದಲ್ಲೇ ಇದೆ. ಅದರಲ್ಲೂ ಕೂಡ ಹೇಳ್ತಾ ಇರುವಂತದ್ದು ಏನೇ ಇರಲಿ ಒಟ್ಟಿನಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ನಾವು ವಶಪಡಿಸ್ಕೊಳ್ತೀವಿ, ಅಂದ್ರೆ ನಮ್ಮ ಒಂದು ಹಿಡಿತದಲ್ಲಿ ಬಂದೇ ಬರಬೇಕು ಅಂತ ಹೇಳಿ 5,000 ಪೌಂಡ್ ಬಾಂಬ್ ಮಳೆ ಸುರಿಸಿರುವಂತಹ ಅಮೆರಿಕ ಕ್ಷಿಪಣಿ ತಾಳಗಳ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಡೀಪ್ ಪೆನೆಟ್ರೇಟರ್ ಬಾಂಬ್ ದಾಳಿಯನ್ನ ಮಾಡಿರುವಂತದ್ದು ಅಮೆರಿಕ. ಹಾರ್ಮುಜ್ ಜಲಸಂಧಿ ಕಬ್ಜಾಗೆ ಅಮೆರಿಕ ಶತಪ್ರಯತ್ನ ಪಡ್ತಾ ಇದೆ. ಹೇಗಾದ್ರೂ ಮಾಡಿ ಅದನ್ನ ವಶಪಡಿಸ್ಕೋಬೇಕು, ನಮ್ಮ ಹಿಡಿತದಲ್ಲಿಡಬೇಕು ಅಂತ ಹೇಳಿ 5,000 ಪೌಂಡ್ ಬಾಂಬ್ ಮಳೆ ಇದೀಗ ಸುರಿಸಿದೀವಿ ಅಂತ ಹೇಳಿ ಅಮೆರಿಕ ಅಧಿಕೃತವಾಗಿ ಅಮೆರಿಕ ಸೇನೆ ಮಾಹಿತಿ ಕೂಡ ಕೊಟ್ಟಿದೆ. ಕ್ಷಿಪಣಿ ತಾಣಗಳ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನ ಮಾಡಿರುವಂಥದ್ದು, ಡೀಪ್ ಪೆನೆಟ್ರೇಟರ್ ಬಾಂಬ್ ದಾಳಿಯನ್ನ ಮಾಡಿರುವಂಥದ್ದು ಅಮೆರಿಕ. ಈ ಕುರಿತು ಅಧಿಕೃತವಾಗಿ ಆ ಒಂದು ಸೇನೆ ಮಾಹಿತಿ ಕೂಡ ಕೊಟ್ಟಿರುವಂಥದ್ದು. ಇದೀಗ 5,000 ಪೌಂಡ್ ಬಾಂಬ್ ಮಳೆಯನ್ನ ಸುರಿಸಿದ್ದೀವಿ ಅಂತ ಹೇಳಿ ಅಮೆರಿಕ ಮಾಹಿತಿಯನ್ನ ಕೊಟ್ಟಿದೆ. ಕ್ಷಿಪಣಿ ತಾಣಗಳ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ಯಾವಾಗ ಕಳೆದ ಬಾರಿಯೂ ಕೂಡ ಬಾಂಬ್ ದಾಳಿಯನ್ನ ಮಾಡಿತ್ತು, ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹಾರ್ಮುಜ್ ಜಲಸಂಧಿಯನ್ನ ನಮ್ಮ ಹಿಡಿತಕ್ಕೆ ತರಬೇಕು, ನಮ್ಮ ವಶಕ್ಕೆ ಪಡಿಬೇಕು ಅಂತ ಹೇಳಿ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಟ್ರಂಪ್ ಅವರು ಕೂಡ ಹೇಳಿದ್ರು. ಅದರಂತೆ ಆ ಒಂದು ಜಾಗ ಇದೆಯಲ್ಲ, ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಅದನ್ನ ಹೇಗಾದ್ರೂ ಮಾಡಿ ವಶಪಡಿಸ್ಕೋಬೇಕು, ನಮ್ಮ ಹಿಡಿತದಲ್ಲಿ ಇಡ್ಕೋಬೇಕು ಅಂತ ಹೇಳಿ ಇದೀಗ ಡೊನಾಲ್ಡ್ ಟ್ರಂಪ್ ಹಾಗೂ ಅಮೆರಿಕ ಪಣ ತೊಟ್ಟಿರುವಂಥದ್ದು. ಹಾಗಾಗಿ ಇದೇ ಒಂದು ಭಾಗಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರುವ ಇರಾನ್ ಈಗ ಹಡಗುಗಳು ಹೋಗದಂತೆ ಕಾವಲು ಕಾಯ್ತಾ ಇರುವಂತ ಇರಾನ್ ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರಕ್ಕೂ ಕೂಡ ಬೆದರಿಕೆ ಒಡ್ಡಿತ್ತು. ಇದೀಗ ಹಾರ್ಮುಜ್ ಜಲಸಂಧಿ ಬಳಿಯೇ ಅಮೆರಿಕ ದಾಳಿಯನ್ನ ಮಾಡಿದೆ. ಅತ್ಯಂತ ಶಕ್ತಿಶಾಲಿ ಬಾಂಬ್ಗಳನ್ನು ಹಾಕಿರುವಂಥದ್ದು ಅಮೆರಿಕ ಈ ಬಾರಿ. ಹಾರ್ಮುಜ್ ಜಲಸಂಧಿಯನ್ನ ಈಗಾಗಲೇ ಇರಾನ್ ಬಂದ್ ಮಾಡಿದೆ. ಅಲ್ಲಿ ಯಾವುದೇ ಹಡಗುಗಳು ಹೋಗಬಾರ್ದು ಅಂತ ಹೇಳಿ ಕಾವಲು ಕಾಯ್ತಾ ಇದೆ. ಇರಾನ್ ಸೇನೆ ಇದೆಯಲ್ಲ, ಇರಾನ್ ಸೇನೆ ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಕಾವಲು ಕಾಯ್ತಾ ಇರುವಂಥದ್ದು. ಅಮೆರಿಕ, ಇಸ್ರೇಲ್ ಅಥವಾ ಈ ಎರಡೂ ದೇಶಗಳಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಹಡಗುಗಳು ಮಾತ್ರ ಅಲ್ಲಿಂದ ಪಾಸ್ ಆಗಬಾರ್ದು, ಪಾಸ್ ಆಗೋಕೆ ಬಿಡೋದಿಲ್ಲ ಅಂತ ಹೇಳಿ ಇರಾನ್ ಸೇನೆ ಏನಲ್ಲಿ ಕಾವಲು ಕಾಯ್ತಾ ಇದೆಯಲ್ಲ, ಇದೀಗ ಅದೇ ಒಂದು ಜಾಗದ ಮೇಲೆ ಅಮೆರಿಕ ಕೂಡ ದಾಳಿ ಮಾಡಿಬಿಟ್ಟಿದೆ. ಎಲ್ಲಿ ಇರಾನ್ ಸೇನೆ ಕಾವಲು ಕಾಯ್ತಾ ಇತ್ತೋ ಬೇರೆ ದೇಶಗಳ ಹಡಗುಗಳಲ್ಲಿ ಹೋಗಬಾರ್ದು ಅಂತ ಹೇಳಿ, ಅದರಲ್ಲೂ ಕೂಡ ಅಮೆರಿಕ ಹಾಗೂ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರುವಂತಹ ರಾಷ್ಟ್ರಗಳಿರ್ಬೋದು ಅಥವಾ ವಿಶೇಷವಾಗಿ ಇಸ್ರೇಲ್ ಹಾಗೂ ಅಮೆರಿಕ ಇರ್ಬೋದು, ಇವರ ಒಂದು ಹಡಗುಗಳು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿಂದ ಪಾಸ್ ಆಗಬಾರ್ದು ಅಂತ ಹೇಳಿ ಇರಾನ್ ಸೇನೆ ಅಲ್ಲಿ ಕಾವಲು ಕಾಯ್ತಾ ಇತ್ತು. ಇದೀಗ ಅದೇ ಒಂದು ಜಾಗದಲ್ಲಿ, ಅಂದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಸೇನೆ ಏನಿತ್ತಲ್ಲ ಅದೇ ಜಾಗದಲ್ಲಿ ಇದೀಗ ಅಮೆರಿಕ ಭೀಕರವಾಗಿ ದಾಳಿಯನ್ನ ಮಾಡಿದೆ. ಅದರಲ್ಲೂ ಕೂಡ ಬಾಂಬ್ಗಳ ಸುರಿಮಳೆ ಹಾಕಿರುವಂಥದ್ದು. ವಿಶೇಷವಾಗಿ ಇಲ್ಲಿ ಬಹಳ ಶಕ್ತಿಶಾಲಿ ಹಾಗೂ ಈ ಹಿಂದೆಯೂ ಕೂಡ ಈ ಒಂದು ಬಾಂಬನ್ನ ಹೇಗಿದು ವರ್ಕ್ ಆಗುತ್ತೆ ಅಥವಾ ಹೇಗಿದು ಕೆಲಸ ಮಾಡುತ್ತೆ, ಎಷ್ಟು ಕಿಲೋಮೀಟರ್ ಗಟ್ಟಲೆ ಇದು ಸರ್ವನಾಶ ಮಾಡಬಹುದು, ಎಷ್ಟೆಲ್ಲ ಧ್ವಂಸ ಆಗುತ್ತೆ ಅಂತ ಹೇಳಿ ಪರೀಕ್ಷೆ ಮಾಡಿತ್ತು ಅಮೆರಿಕ. ಅದು ಕೂಡ ಪೆನೆಟ್ರೇಟರ್ ಬಾಂಬ್ ಅನ್ನುವಂಥದ್ದು ಪರೀಕ್ಷೆ ಮಾಡಿ ಅದಾದ ನಂತರ ಇದೀಗ ದಾಳಿಯನ್ನ ಮಾಡಿದೆ ಅಮೆರಿಕ. ಅದರಲ್ಲೂ ಕೂಡ ಇರಾನ್ ಸೇನೆ ಹಾರ್ಮುಜ್ನಲ್ಲಿ ಇರಾನ್ ಸೇನೆ ಇತ್ತಲ್ಲ, ಎಲ್ಲವೂ ಕೂಡ ಕಾವಲು ಕಾಯ್ಕೊಂಡಿದ್ರು. ಅದೇ ಜಾಗದಲ್ಲಿ ಇದೀಗ ಅಮೆರಿಕ ಭೀಕರವಾಗಿ ದಾಳಿಯನ್ನ ಮಾಡಿರುವಂಥದ್ದು. ಅತ್ಯಂತ ಶಕ್ತಿಶಾಲಿ ಬಾಂಬ್ಗಳನ್ನು ಈಗ ಬಳಸ್ತಾ ಇದೆ ಅಮೆರಿಕ ಕೂಡ. ಅದರಲ್ಲೂ ಕೂಡ ನೋಡಿ, ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡ್ತಾ ಇರುವಂಥದ್ದು ಇದಕ್ಕೆ, ಈ ಬಾಂಬ್ಗಳ ದಾಳಿ ಮಾಡಲಿಕ್ಕೆ. ಇಲ್ಲಿ ಇರಾನ್ ಒಂದು ಕಡೆ ಖರ್ಚು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಮೆರಿಕ ಎಷ್ಟು ಭೀಕರವಾಗಿ ನಾವು ದಾಳಿ ಮಾಡ್ತೀವಿ ಅಂತಂದ್ರೆ ಇಡೀ ಇತಿಹಾಸದಲ್ಲೇ ಇಂಥ ಒಂದು ದಾಳಿಯನ್ನ ಅಥವಾ ಇಂಥ ಒಂದು ಯುದ್ಧವನ್ನು ಯಾರು ನೋಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ, ಅಂತ ಒಂದು ಯುದ್ಧವನ್ನ ಮಾಡ್ತೀವಿ ಅಂತೇಳಿ ಏನು ಹೇಳಿಕೆ ಕೊಟ್ಟಿದ್ರೋ ಅದರಂತೆ ಅದಕ್ಕಷ್ಟೇ ದುಡ್ಡು ಕೂಡ ಸೋರಿತಾ ಇದ್ದಾರೆ. ಇದರಿಂದ ಬಹಳಷ್ಟು ಹೊಡೆತ ಕೂಡ ಅಮೆರಿಕಾಗೂ ಬೀಳ್ತಾ ಇದೆ. ಆದರೂ ಕೂಡ ಟ್ರಂಪ್ ಮಾತ್ರ, ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರ ಇಲ್ಲಿ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಯಾವುದೇ ಒಂದು ದೇಶವೂ ಕೂಡ ಅಮೆರಿಕ ಆಗಲಿ ಅಥವಾ ಇರಾನ್ ಆಗಲಿ ಒಬ್ಬರೂ ಕೂಡ ಇಲ್ಲಿ ಬಗ್ಗೋ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಒಂದು ಯುದ್ಧ ಹೀಗೆ ಮುಂದುವರಿತಾ ಇದೆ. ಒಂದು ಕಡೆ ಹಾರ್ಮುಜ್ನಲ್ಲೇ ಸಿಕ್ಕಾಕೊಂಡಿರುವಂತಹ ಹಡಗುಗಳು ಬಹಳಷ್ಟು ಇದಾವೆ, ಅಲ್ಲಿಂದ ಪಾಸ್ ಆಗಲಿಕ್ಕೆ ಬಿಡ್ತಾ ಇಲ್ಲ. ಮತ್ತೊಂದು ಕಡೆ ಇಲ್ಲಿ ಅಮೆರಿಕ ಕೂಡ ಹೇಗಾದ್ರೂ ಮಾಡಿ ಸರ್ವನಾಶ ಮಾಡೇ ಮಾಡ್ತೀವಿ ಅಂತ ಹೇಳಿ ಪರ ತೊಟ್ಟಿದ್ದಾರೆ.